ನಮಸ್ಕಾರ. ಇವತ್ತಿನ ವಿಡಿಯೋ 40ರಿಂದ 42 ಸೈಜಿನ ಸಾದಾ ಬ್ಲೌಸ್, ಬೋಟ್ ನೆಕ್, ಫ್ರಂಟ್ ಡೀಪ್, ಬ್ಯಾಕಲ್ಲಿ ಬೋಟ್ ನೆಕ್ ಬರುವಂಥದ್ದು, ಹಾಗೆಯೇ ಕಾಲರ್, ಮತ್ತು 44ರಿಂದ 46 ಸೈಜಿಂದ ಸೇಮ್ ಏನಿದೆ ಅದೇ ಬೋಟ್ ನೆಕ್, ಸಾದಾ ನೆಕ್, ಫ್ರಂಟ್ ಡೀಪ್, ಕಾಲರ್, ಹಾಗೆಯೇ 48ರಿಂದ 50 ಸೈಜಿನೂ ಕೂಡ ಎಲ್ಲ ಥರದ್ದು ನಾನು ಮೆಜರ್ಮೆಂಟ್ ಚಾರ್ಟ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಏನು ಅಷ್ಟು ಲಾಂಗ್ ಆಗೋದಿಲ್ಲ, ಯಾಕೆಂದರೆ ನೀವೆಲ್ಲ ಡೀಟೇಲಾಗಿ ತಿಳ್ಕೋಬೇಕು ಅಂದರೆ 5 ನಿಮಿಷ 10 ನಿಮಿಷಕ್ಕೆಲ್ಲ ಆಗುವಂಥದ್ದಲ್ಲ. ಫುಲ್ಲು ನೀವು ಕ್ಲಿಯರಾಗಿ ನಿಮಗೆ ಚಾರ್ಟ್ ಬೇಕು ಅಂದರೆ ಫುಲ್ ವಿಡಿಯೋನ ನೋಡಿ. ನಾನು ಈಗ ಮೊದಲಿಗೆ 40ರಿಂದ 42 ಸೈಜಿಂದು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಅದಕ್ಕೆ ಬಂದು 10 ಅಥವಾ 10.5 10 10.5 ಸುತ್ತಳತೆ ಬಂದ್ರೂ ಈ ಮೆಜರ್ಮೆಂಟ್ ಕೆಳಗಡೆ ಏನು ಹೇಳ್ತಾ ಇದ್ದೀನಿ ಅದು ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ನಾನು ಭುಜ ತೊಗೊತಾ ಇದ್ದೀನಿ 5.5. ಇದಕ್ಕೆ ಆರ್ಮೋಲ್ ಕೂಡ ತೊಗೊತಾ ಇದ್ದೀನಿ ನಾನು 5.5 ಇಂಚ್. ಹಾಗೆಯೇ ಕತ್ತಿನ ಅಗಲ, ನೆಕ್ ಬಿಡ್ತ್ ಬಂದು 2.5 ಇಂಚ್. ಬ್ಯಾಕ್ ನೆಕ್ ಫ್ರಂಟ್ ನೆಕ್ 6 ಅಥವಾ 6.5 ಅಥವಾ 7 ಕೂಡ ತೊಗೋಬೋದು. ಅವ್ರು ಹೇಗೆ ನೆಕ್ ಡೀಪಾಗಿ ಉಟ್ಕೊತಾರೆ ಅನ್ನೋದ್ರ ಮೇಲೆ ಈ ಭುಜ ಆರ್ಮೋಲು ಸರಿ ಬರುತ್ತೆ. ಬ್ಯಾಕಲ್ಲಿ ನೀವು 10 ಇಂಚ್ ಅಥವಾ 10.5 ಕೂಡ ಡೀಪ್ ಬೇಕಂದರೆ 10.5 ಕೂಡ ಇಟ್ಕೋಬೋದು. ಸಪೋಸ್ ಇಲ್ಲೇನಾದರೂ ಈ 10.5 ಏನಿದೆ ಈ ಜಾಗದಲ್ಲಿ 8 ಬಂತು ಅಥವಾ 7 ಈ ಥರ ಬಂದಾಗ ಇದನ್ನು ಇನ್ನೂ ಒಂದು 1/2 ಇಂಚ್ ನಾವು ಶೋಲ್ಡರ್ನ ಜಾಸ್ತಿ ಇಟ್ಕೋಬೇಕಾಗತ್ತೆ. 5.5 ಇರೋದನ್ನು 6 ಇಟ್ಕೋಬೇಕಾಗತ್ತೆ. ಇದು ಈ ನೆಕ್ ಏನಿದೆ ಇದು ಕಡಿಮೆ ಬಂದಂಗೆಲ್ಲ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಶೋಲ್ಡರು 5.5 ಇರೋದು 6 ಆಗುತ್ತೆ. ನೆಕ್ಕು ನಮಗೆ ಅಗಲ ಜಾಸ್ತಿ ಬೇಕು ಅಂದರೆ 3 ಇಟ್ಕೋಬೋದು, ಇಲ್ಲಾಂದರೆ ಈ 2.5ನೇ ಇದಕ್ಕೆ ಸರಿ ಹೋಗುತ್ತೆ. ನೆಕ್ಸ್ಟ್ ಬಂದು ಬೋಟ್ ನೆಕ್ಕಿಗೆ ಸೇಮ್ ಮೆಜರ್ಮೆಂಟ್ 10 10.5 ಎಷ್ಟಾದರೂ ತೊಗೋಬೋದು. ಇಲ್ಲಿ ನಾನು ಇದು ಶೋಲ್ಡರ್ ತೊಗೊತಾ ಇದ್ದೀನಿ 7.5 ಇಂಚ್. 7 7 14 15 ಇಂಚು ಬೋಟ್ ನೆಕ್ಕಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಹಾಗೆಯೇ ಇದು ಆರ್ಮೋಲ್ ತೊಗೊತಾ ಇದ್ದೀನಿ 7 ಇಂಚ್. ನೆಕ್ ವಿಡ್ತ್ ಬಂದು ಕತ್ತಿನ ಅಗಲ 4.5 ತೊಗೊತಾ ಇದ್ದೀನಿ. 4.5 ತೊಗೊತಾ ಇದ್ದೀನಿ. ಯಾಕೆಂದರೆ ಬೋಟ್ ನೆಕ್ ಅಂದರೆ ಡೀಪ್ ಕಡಿಮೆ ಇರುತ್ತೆ, ಬ್ರಾಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಗಲ ಜಾಸ್ತಿ ಇರೋದ್ರಿಂದ ಇದನ್ನು 4.5 ತೊಗೊತಾ ಇದ್ದೀನಿ. ನೆಕ್ ಉದ್ದ ಬಂದು ನೀವು 4.5 ತೊಗೋಬೋದು ಅಥವಾ 5 ಕೂಡ ತೊಗೋಬೋದು ಬೋಟ್ ನೆಕ್ಕಲ್ಲಿ. ಯಾಕೆಂದರೆ ಅವ್ರು ಎಷ್ಟು ದಪ್ಪ ಇದ್ದಾರೆ ಅನ್ನೋದ್ರ ಮೇಲೆ ನಾವು ನೆಕ್ ತೊಗೋಬೇಕಾಗುತ್ತೆ. ಬ್ಯಾಕಲ್ಲಿ ಬಂದು ನಾವು 4 ಇಂಚು ತೊಗೋಬೋದು. ತುಂಬ ಕತ್ತತ್ರ ಬಂದರೆ ಬ್ಯಾಕಲ್ಲೂ ಅಷ್ಟು ನೀಟಾಗಿ ಕಾಣಲ್ಲ, ಹಾಗಾಗಿ 4 ಇಂಚ್ ಕೂಡ ತೊಗೋಬೋದು. ಫ್ರಂಟಲ್ಲಿ ಡೀಪ್ ಬಂದು ಬ್ಯಾಕಲ್ಲಿ ನಾವು ಬೋಟ್ ನೆಕ್ ಟೈಪ್ ಬಂದು ಕೆಳಗಡೆ ಡಿಸೈನ್ ಆದರೂ ತೆಗಿಬೋದು. ಅದಕ್ಕೆ ನಾವು ಈ ಮೆಜರ್ಮೆಂಟಿಗೆ ಇದು ಏನಿದೆ ಸೇಮ್ 10 10.5 ಇದಕ್ಕೆ ಮುಂದೆ ನೀವು 10 ಅಥವಾ 10.5 ಇಟ್ಕೊಂಡು 1.5 ಅಥವಾ 2 ಇಂಚು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಶೋಲ್ಡರ್ ತೊಗೊತಾ ಇದ್ದೀನಿ 7 ಇಂಚ್. ಇದಕ್ಕೆ ಆರ್ಮೋಲ್ ತೊಗೊತಾ ಇದ್ದೀನಿ 6.5 ಇಂಚ್. ಕತ್ತಿನ ಅಗಲ 3.5 ಅಥವಾ 4 2 ಕೂಡ ತೊಗೋಬೋದು ನಾವು. ಅವರು ನೆಕ್ ಹೇಗೆ ಉಡ್ತಾರೆ ಸ್ವಲ್ಪ ಅಗಲ ಉಡೋಗಿದ್ದರೆ 4 ಇಡ್ಬೋದು, ಇಲ್ಲ ನಮ್ಗೆ ಅಷ್ಟೊಂದು ಅಗಲ ಬೇಡ ಕತ್ತಿಗೆ ಸ್ವಲ್ಪ ಇರಲಿ ಅನ್ನೋಗಿದ್ದರೆ 3.5 ಕೂಡ ತೊಗೋಬೋದು. ಫ್ರಂಟ್ ನೆಕ್ ನೀವು 7 ಇಂಚ್ ಕೂಡ ತೊಗೋಬೋದು. ಇದಕ್ಕೆ 7 ಇಂಚ್ ಅವ್ರ ಹೈಟ್ ನೋಡಿಕೊಂಡು ನಾವು ನೆಕ್ ಇಡಬೇಕಾಗತ್ತೆ. ಅವ್ರ ಹೈಟು ಹಾಗೆಯೇ ಚೆಸ್ಟ್ ಸೈಜ್ ಎಷ್ಟಿದೆ ಅಂತ ನೋಡಿಕೊಂಡು ಈ ನೆಕ್ಕನ್ನು ತೊಗೋಬೇಕಾಗುತ್ತೆ. ಹಾಗೆಯೇ ಬ್ಯಾಕಲ್ಲಿ ಬಂದು ಮಾಮೂಲಿಯಾಗಿ ನಾವು 3.5 ತೆಗೆದು ಡಿಸೈನ್ ತೆಗಿಬೋದು ಅಥವಾ 4 ಆದ್ರೂ ತೆಗಿಬೋದು. ನೆಕ್ಸ್ಟ್ ಬಂದು ಕಾಲರ್ ಕೂಡ ನಾನು ಇಲ್ಲಿ ತೊಗೊತಾ ಇದ್ದೀನಿ 10 ಅಥವಾ 10.5 2 ಸೈಜ್ಗೂ ಬರುತ್ತೆ ಇದು. ಇದನ್ನು ನಾನು ಶೋಲ್ಡರ್ ತೊಗೊತಾ ಇದ್ದೀನಿ ಇಲ್ಲಿ 7.5 ತೊಗೋಬೋದು ಅಥವಾ 7.25 ಕೂಡ ತೊಗೋಬೋದು ಕಾಲರ್. ಯಾಕೆಂದರೆ ಕಾಲರ್ಗೆ ಜಾಸ್ತಿ ಎಲ್ಲೂ ನೆಕ್ ಡೀಪ್ ಇಲ್ಲದೆ ಇರೋದ್ರಿಂದ 7.25 ತೊಗೊಂಡ್ರೂ ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಇದನ್ನು ಆರ್ಮೋಲು 7 ಇಂಚು ಸಾಕು.
ಈ ಹಾರ್ಮೋಲ್ನ ನಾವು ಅವ್ರ ಚೆಸ್ಟ್ ಸೈಜ್ ನೋಡಿಕೊಂಡು ಹಾರ್ಮೋಲ್ ತೊಗೋಬೇಕಾಗತ್ತೆ. ಈ ಹಾರ್ಮೋಲ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಈ ಏನು ನಾವು ಸೈಡ್ ಫಿಟ್ಟಿಂಗ್ ಮಾಡೋವಾಗ ಚೆಸ್ಟ್ ಹತ್ರ ಟೈಟ್ ಆಗಬಹುದು. ಹಾಗಾಗಿ ಇದನ್ನು ನಾವು ಹಾರ್ಮೋಲು ಆದಷ್ಟು 7ಕ್ಕಿಂತ ಜಾಸ್ತಿ ತೆಗಿಯೋಕ್ಕೆ ಹೋದರೆ ತುಂಬಾ ಟೈಟ್ ಆಗ್ಬೋದು. ಹಾಗಾಗಿ ಇದು 7 ಸರಿ ಬರುತ್ತೆ. ಇದಕ್ಕೆ ನಾನು ನೆಕ್ ಬಿಡ್ತು ತೊಗೊತಾ ಇದ್ದೀನಿ 3.5 ಇಂಚ್. 3.5 ಇಂಚು ಕಾಲರ್ಗೆ ಸರಿಯಾಗಿ ಬರುತ್ತೆ. ನೀವು ಫ್ರಂಟಲ್ಲಿ 6.5 ಅಥವಾ 7 ಬೇಕಾದರೂ ತೊಗೋಬೋದು. ನೆಕ್ ಕತ್ತಿನ ಉದ್ದ ಬ್ಯಾಕ್ 1 ಇಂಚ್ ಸಾಕಾಗುತ್ತೆ. ಈಗ ನೋಡಿ, ಇದು ನಾವು ಬ್ಯಾಕಲ್ಲಿ 1 ಇಂಚು ತೊಗೊಂಡಾಗ 7.75 ಬರುತ್ತೆ. ಈ ರೀತಿಯಾಗೂ ಕೂಡ ನೀವು ನಾರ್ಮಲ್ ಬ್ಲೌಸ್ಗೂ ತೊಗೊಂಡು ಬರ್ಬೋದು. ಇದು ಹೇಗೆ 1ರಿಂದ ನಾವು 4 ಇಂಚಿಂದ ಅದನ್ನು ಡೀಪ್ ನೆಕ್ ಅಂತ ಹೇಳ್ತೀವಿ. ಈ 1, 2, 3 ಇವೇನಷ್ಟು ಡೀಪ್ ನೆಕ್ ಆಗೋದಿಲ್ಲ. 4ರಿಂದ ಡೀಪ್ ನೆಕ್. ಇದು ಹೇಗೆ ಇದು 1, 3, 4, 5 ಈ ಥರ ಎಲ್ಲ ನಾವು ನೆಕ್ಕನ್ನ ಹೇಗೆ ಬ್ಯಾಕಲ್ಲಿ ಡೌನ್ ಮಾಡ್ತಾ ಇರ್ತೀವೋ ಇಲ್ಲಿ 1/4 ಇಂಚು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಸಾದಾ ಬ್ಲೌಸಿಗಾದರೆ. ಈ ಕಾಲರ್ಗಾದರೆ ನಿಮಗೇನಾದರೂ ಶೋಲ್ಡ್ರ್ ಗೊತ್ತಾಗಲಿಲ್ಲ ಅಂದರೆ ಟೇಪ್ ಹಿಡಿದು ಬ್ಯಾಕ್ ನೆಕ್ ಹತ್ರ ಶೋಲ್ಡರಿಂದ ಹಿಡಿದ್ರೆ ನಮಗೆ ಇದು ಶೋಲ್ಡರು ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಬಂದು 44ರಿಂದ 46 ಅಂದರೆ ಎಷ್ಟು ಬರುತ್ತೆ? 11. 11ರಿಂದ 11.5 ಎದೆ ಸುತ್ತಳತೆ ಬರುತ್ತೆ. ಇದಕ್ಕೆ ನಾನು ಭುಜ ತೊಗೊತಾ ಇದ್ದೀನಿ 5.75 ಸಾಕಾಗುತ್ತೆ. 5.75. ಇದಕ್ಕೆ ನಾನು ಹಾರ್ಮೋಲ್ ತೊಗೊತಾ ಇದ್ದೀನಿ 6 ಇಂಚ್. ಹಾರ್ಮೋಲ್ 6 ಇಂಚು ತೊಗೊಂಡಿದ್ದೀನಿ. ಹಾಗೆಯೇ ನೆಕ್ ಇದೇನೋ ಮಿಸ್ಟೇಕ್ ಆಗೋಯ್ತಲ್ಲ, ಸಾರಿ ಫ್ರೆಂಡ್ಸ್. ಇದು ಸುತ್ತಳತೆ 11.5. ಇದು 5.75. ನಾನು ಸುತ್ತಳತೆ ಇರೋ ಜಾಗದಲ್ಲಿ ಇದನ್ನು ಬರೆದುಬಿಟ್ಟಿದ್ದೀನಿ. ಸಾರಿ 5.75. ಇದೊಂದು ಪ್ಲೀಸ್ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಹಾರ್ಮೋಲ್ ತೊಗೊತಾ ಇದ್ದೀನಿ. ಇದಕ್ಕೆ ನಾನು 6 ಇಂಚ್. ಇದು ನೆಕ್ಸ್ಟ್ ಬಂದು ಕತ್ತಿನ ಅಗಲ ನಾನು ತೊಗೊತಾ ಇದ್ದೀನಿ 2.75 ಅಷ್ಟು ಕತ್ತಿನ ಅಗಲ ತೊಗೊಂಡಿದ್ದೀನಿ. ಇದಕ್ಕೆ ಫ್ರಂಟ್ ನೆಕ್ ನೀವು ಅವ್ರದ್ದು ಹೇಳಿದ್ನಲ್ಲ, ಅವರು ಹೈಟ್ ನೋಡಿಕೊಂಡು ನೀವು ಫ್ರಂಟ್ ನೆಕ್ನ ಇಡಬೇಕಾಗತ್ತೆ. ಬ್ಯಾಕ್ ನೆಕ್ಕು ಅಷ್ಟೇ, ಫ್ರಂಟ್ ನೆಕ್ಕು ಅಷ್ಟೇ. ಅವ್ರ ಹೈಟ್ ಏನಿದ್ದಾರೆ, ನಾವು ಅವ್ರಿಗೆ ಉದ್ದ ಏನು ಇಡ್ತೀವಿ ಅನ್ನೋದ್ರ ಮೇಲೆ ಕೂಡ ನಮಗೆ ಫ್ರಂಟ್ ಬ್ಯಾಕ್ ನೆಕ್ ಇದಾಗುತ್ತೆ, ಅಳತೆ ಸರಿಯಾಗಿ ಬರುತ್ತೆ. ಇಲ್ಲಿ ಅಂದಾಜು ಒಂದು 7 ಇಂಚು ಇಟ್ಕೊಳ್ಳೋಣ. ಇದಕ್ಕೆ ನಾವು ಬ್ಯಾಕಲ್ಲಿ 10 ಅಥವಾ 10.5 ಅಥವಾ 11 ಬ್ಯಾಕಲ್ಲಿ ಅವ್ರ ಹೈಟ್ ನೋಡಿಕೊಂಡು, ಯಾಕೆ ಅಂದರೆ ಸಾದಾ ಬ್ಲೌಸ್ ಅಂದಮೇಲೆ ಡೀಪ್ ಇಡ್ತಾರೆ. ಸಪೋಸ್ ಡೀಪು ಕಡಿಮೆ ಆಯಿತು ಅಂದರೆ ಇದು 10, 11 ಇಟ್ಟರೆ ಈ ಶೋಲ್ಡರ್ ಸರಿ ಬರುತ್ತೆ. ಇದು ಏನಾದರೂ ನಾವು 9, 8, 7 ಹಿಂಗೆ ಹೋದ್ವಿ ಅಂದರೆ ಮತ್ತೆ ನಾವು ಇಲ್ಲಿ ಇದನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ನೀವು ಬ್ಯಾಕ್ ನೆಕ್ 8, 6, 7 ಈ ಥರ ಇಟ್ಬಿಟ್ಟು ನೀವು 5.75 ಭುಜ ಇಡ್ತೀನಿ ಅಂದರೆ ಸರಿ ಬರೋದಿಲ್ಲ ಅದು. ಇದು ನಾನು ಏನು ಹೇಳ್ತಾ ಇದ್ದೀನಿ, ಈ ಮೆಜರ್ಮೆಂಟ್ ಬಂದರೆ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಬೋಟ್ ನೆಕ್ ಸೇಮ್ 11, ಸಾರಿ ಮತ್ತೆ ಇಲ್ಲೇ ಬರೀತಾ ಇದ್ದೀನಿ ನಾನು 11, 11.5. ಇದಕ್ಕೆ ನಾನು ಶೋಲ್ಡರ್ ತೊಗೊತಾ ಇದ್ದೀನಿ 7.75, 7.75, 7.75 ಇದನ್ನು ತೊಗೊತಾ ಇದ್ದೀನಿ. ಏನು ಶೋಲ್ಡರ್. ಹಾರ್ಮೋಲ್ ಬಂದು 7.25 ತೊಗೊತಾ ಇದ್ದೀನಿ, ಸಾಕಾಗುತ್ತೆ ಇದು. ಹಾಗೆಯೇ ನೆಕ್ ಕತ್ತಿನ ಅಗಲ ಬಂದು 4.75 ತೊಗೋಬೋದು, ಇಲ್ಲಾಂದರೆ 4.25 ಬೇಕಾದರೂ ತೊಗೋಬೋದು. ಬೋಟ್ ನೆಕ್ ಅಂದರೆ ಅಗಲ ಇರುತ್ತೆ, ಉದ್ದ ಕಡಿಮೆ ಇರುತ್ತೆ. ಇದರಲ್ಲಿ ನಾನು 5 ಇಂಚು ತೊಗೊತಾ ಇದ್ದೀನಿ ಫ್ರಂಟಲ್ಲಿ. ಬ್ಯಾಕಲ್ಲಿ ಬಂದು 4 ಇಂಚು ತೊಗೊತಾ ಇದ್ದೀನಿ. 5 ಇಂಚು ತೊಗೊಂಡ್ರೆ ನಾರ್ಮಲಾಗಿ ಬೋಟ್ ನೆಕ್ ದಪ್ಪ ಇರೋರಿಗೆ, ಯಾಕೆಂದರೆ 46 ಸೈಜ್ ಅಂದರೆ ಸ್ವಲ್ಪ ದಪ್ಪ ಇರ್ತಾರೆ, ಹಾಗಾಗಿ 5 ಇಂಚು ತೊಗೊಂಡಿದ್ದೀನಿ. ಇಲ್ಲಾಂದರೆ ನೆಕ್ ಹತ್ರ ಎಲ್ಲ ಟೈಟ್ ಆಗ್ಬೋದು, ಹಾಗಾಗಿ 5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಫ್ರಂಟಲ್ಲಿ. ಇದು ಬಂದು ಫ್ರಂಟ್ ಡೀಪು, ಬ್ಯಾಕಲ್ಲಿ ಬೋಟ್ ನೆಕ್ ಬರುವಂಥದ್ದು. ಸೇಮ್ 11, 11.25. ಇದಕ್ಕೆ ನಾನು ಶೋಲ್ಡರ್ ಬಂದು 7.25, 7.25
ತೊಗೊತಾ ಇದ್ದೀನಿ. ಇದಕ್ಕಿಂತ ಒಂದು ½ ಇಂಚ್ ಕಡಿಮೆ ಇದೆ ಇದು, ಯಾಕೆಂದರೆ ಫ್ರಂಟಲ್ಲಿ ಡೀಪ್ ನೆಕ್ ಬರೋದ್ರಿಂದ ಇದು ಸಾಕಾಗುತ್ತೆ. ಇಷ್ಟು ಆರ್ಮೋಲ್ ಬಂದು ನಾನು 7 ಇಂಚು ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ ನೀವು ನೆಕ್ ವಿಡ್ತ್ ಬಂದು 4 ತೊಗೋಬೋದು ಅಥವಾ 4.25 ಕೂಡ ತೊಗೋಬೋದು. ಇದರಿಂದ ನೆಕ್ ಏನು ಡಿಫ್ರೆನ್ಸ್ ಅನಿಸಲ್ಲ, ಯಾಕೆಂದರೆ ನಾವು ನೆಕ್ ಬ್ರಾಡ್ ಉದ್ದ ಜಾಸ್ತಿ ಇಡೋದ್ರಿಂದ ಈ ಅಗಲ ಸರಿ ಬರುತ್ತೆ. ಅದು ಫ್ರಂಟಲ್ಲಿ ನೀವು 7 ಇಡ್ಬೋದು ಅಥವಾ ಅವರು ಅಳತೆ ಪ್ರಕಾರ ಇದ್ದರೆ 7.5 ಕೂಡ ಇಡ್ಬೋದು. 7 ಅಥವಾ 7.5. ಬ್ಯಾಕಲ್ಲಿ ನಾನು 4 ಇಂಚ್ ತೊಗೊತಾ ಇದ್ದೀನಿ. ನಾನು ಇದೇ ಮೆಜರ್ಮೆಂಟ್ನೇ ಫ್ರೆಂಡ್ಸ್, ನಮ್ಮ ಕಸ್ಟಮರ್ಸಿಗೆಲ್ಲ ನಾನು ಇದೇ ಅಳತೆ ಹಾಕಿ ಯಾವುದೇ ಪ್ರಾಬ್ಲಮ್ ಏನೂ ಬಂದಿಲ್ಲ. ಮತ್ತು ಇದು ಎದೆ ಸುತ್ತಳತೆ 11, 11.5. ಇದರಲ್ಲಿ ಯಾವುದಾದ್ರೂ 11 ಬರ್ಬೋದು, 11.5 ಬರ್ಬೋದು. ಇದಕ್ಕೆ ಮುಂದೆ ನೀವು 1.5 ಅಥವಾ 2 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ತೊಗೊತಾ ಇದ್ದೀನಿ 7.25 ತೊಗೋಬೋದು. ನೀವು 7.25 ತೊಗೋಬೋದು ಅಥವಾ 8 ಕೂಡ ತೊಗೋಬೋದು. ಏನೆಂದರೆ ಕಾಲರ್ ನೆಕ್ ಇರೋದ್ರಿಂದ, ಯಾಕೆಂದರೆ ಕಾಲರ್ ನೆಕ್ ಜಾಸ್ತಿ ಎಲ್ಲೂ ಡೀಪ್ ಇಲ್ಲದೆ ಇರೋ ಕಾರಣ 7.25, 8ವರೆಗೂ ನೀವು ಇದನ್ನು ತೊಗೋಬೋದು. ಶೋಲ್ಡರ್ ಹಾರ್ಮೋಲ್ ಬಂದು ನಾನು 7.25 ತೊಗೊತಾ ಇದ್ದೀನಿ. ಹಾಗೆಯೇ ಕತ್ತಿನ ಅಗಲ 3.5, ನಮಗೆ ಹತ್ತಿ ಬೇಕಂದರೆ 3.5, ಇಲ್ಲ ಅಂದರೆ 4. ಫ್ರಂಟ್ ನೆಕ್ 7 ಅಥವಾ 7.5 ತೊಗೋಬೋದು. ಯಾಕೆಂದರೆ ಇದು ಮುಂದೆ ಭುಜ ಜಾರೋದಿಲ್ಲ, ಕರೆಕ್ಟಾಗಿರೋದ್ರಿಂದ ಕಾಲರ್ ನೆಕ್ಗೆ ನಾವು ಆದಷ್ಟು ಫ್ರಂಟ್ ನೆಕ್ ಕರೆಕ್ಟಾಗಿ ಇಡಬೇಕಾಗುತ್ತೆ. ಮೇಲೆ ಆಗಿಬಿಟ್ರೆ ತುಂಬ ನೀಟಾಗಿ ಕಾಣಿಸೋದಿಲ್ಲ ಬ್ಲೌಸು. ಹಾಗಾಗಿ ಫ್ರಂಟ್ ನೆಕ್ನ ಮಾತ್ರ ಕರೆಕ್ಟಾಗಿ ಇಡಬೇಕಾಗುತ್ತೆ. ಕಾಲರ್ ಬ್ಲೌಸಿಗೆ ಬ್ಯಾಕಲ್ಲಿ ಸೇಮ್ 1 ಇಂಚ್ ಆದರೆ ಸಾಕಾಗುತ್ತೆ. ನೆಕ್ಸ್ಟು 48ರಿಂದ 50, 48ರಿಂದ 50 ಸೈಜಿಂದಿದು. ಇದಕ್ಕೆ ಅಂತೂ ಇದು ನಾರ್ಮಲಾಗಿ ತುಂಬ ಕಡಿಮೆ ಹೊಲಿಯೋದು. ಇದಕ್ಕೆ ಒಂದೊಂದು ಸೈಡ್ ಅಷ್ಟೇ ಜಾಸ್ತಿ ಇರುತ್ತೆ. ಇದು 12, 12.5. ಇದಕ್ಕೆ ಪ್ಲಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಭುಜ 6 ಇಂಚ್ ತೊಗೊತಾ ಇದ್ದೀನಿ. ಭುಜದ ಉದ್ದ 6.5 ತೊಗೊತಾ ಇದ್ದೀನಿ. ಅವ್ರ ಹೈಟು, ಅವ್ರ ಚೆಸ್ಟ್ ಸೈಜ್ ನೋಡಿಕೊಂಡು ಹಾರ್ಮೋಲ್ ತೊಗೋಬೇಕಾಗುತ್ತೆ. ಹಾಗೆಯೇ ನೆಕ್ ಬಂದು ನಾನು 3 ಇಂಚು ತೊಗೊತಾ ಇದ್ದೀನಿ. ಫ್ರಂಟ್ ನೆಕ್ಕಲ್ಲಿ 7 ಇಂಚ್ ಅಥವಾ 7.5, 7 ಇಂಚು ಸಾಕಾಗುತ್ತೆ. ಯಾಕೆಂದರೆ ಬ್ಯಾಕಲ್ಲಿ ನಾವು ಜಾಸ್ತಿ ಡೀಪ್ ಇಡೋದ್ರಿಂದ ಫ್ರಂಟಲ್ಲಿ 7 ಇಂಚು ಸಾಕಾಗ್ಬೋದು ಅನಿಸುತ್ತೆ. ಇಲ್ಲಾಂದರೆ ನೀವು 7.5 ಕೂಡ ಬೇಕಾದರೂ ತೊಗೋಬೋದು, ಜಾಸ್ತಿ ಉಡೋರಾದರೆ. ಇದು ಬ್ಯಾಕಲ್ಲಿ ನಾನು ಇದಕ್ಕೆ 11 ಇಂಚ್ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ಸುತ್ತಳತೆ 12, 12.5 ಇರೋದ್ರಿಂದ ಹೆಚ್ಚು ಕಡಿಮೆ ಅವ್ರ ಬ್ಲೌಸು ರೆಡಿನೇ ಒಂದು 15ವರೆಗೂ ಇರ್ಬೋದು, 15, 16ವರೆಗೂ ಇರ್ಬೋದು. ಅದಕ್ಕೊಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಈ 11 ಇಂಚು ಸರಿ ಹೋಗುತ್ತೆ. ನೆಕ್ಸ್ಟ್ ಸೇಮ್ ಸುತ್ತಳತೆ 12, 12.5 ಸೇಮ್ ತೊಗೊಂಡಿದ್ದೀನಿ. ಇದು ಭುಜ ಬಂದು ನಾನು 8 ತೊಗೊತಾ ಇದ್ದೀನಿ. ಏಕೆಂದರೆ ಬೋಟ್ ನೆಕ್ 8 ಅಥವಾ 8.25, 8.5ವರೆಗೂ ನೀವು ತೊಗೋಬಹುದು, ಅಷ್ಟೇನು ಡಿಫ್ರೆನ್ಸ್ ಅನಿಸಲ್ಲ. ಇದಕ್ಕೆ ನಾನು ಹಾರ್ಮೋಲ್ ತೊಗೊತಾ ಇದ್ದೀನಿ 7.5 ಇಂಚ್. ನೆಕ್ ವಿಡ್ತ್ ಇದಕ್ಕೆ 5 ಇಂಚ್. ಫ್ರಂಟ್ ನೆಕ್ಕಲ್ಲಿ ನಾನು ತೊಗೊತಾ ಇದ್ದೀನಿ 5 ತೊಗೋಬೋದು ನೀವು, ಅಥವಾ 5.5 ಕೂಡ ತೊಗೋಬೋದು. 5 ಸಾಕಾಗುತ್ತೆ. ಸಪೋಸ್ ಇನ್ನೂ ಸ್ವಲ್ಪ ಡೀಪ್ ಇರಲಿ ಅಂದರೆ 5.5 ತೊಗೋಬೋದು. ಸಪೋಸ್ ಇನ್ನೂ ಜಾಸ್ತಿ ಡೀಪ್ ಇದು 5, 5.5 ಇರೋದನ್ನು ನೀವು 6, 6.5 ತೊಗೊಂಡ್ರಿ ಅಂದರೆ ಆಗ ಅದು ಬೋಟ್ ನೆಕ್ ಅನಿಸೋದಿಲ್ಲ. ಹಾಗಾಗಿ 5 ಒಳಗಡೆ ಇದ್ದರೆ ಮಾತ್ರ ಅದು ಬೋಟ್ ನೆಕ್ ಅನಿಸ್ಕೊಳ್ಳುತ್ತೆ. ನೀವೇನಾದರೂ ಇದು 6, 6.5 ತೊಗೊಂಡ್ರೆ ಇಲ್ಲಿ 8 ತೊಗೊಂಡ್ರೂ ಕೂಡ ಸಾಕಾಗುತ್ತೆ. ಈ 5 ಇಂಚಿಗಾದರೆ 8.5 ಇಟ್ಕೋಬೋದು. ಸಪೋಸ್ ಏನಾದರೂ 6ಕ್ಕೆ ಮೇಲೆ ಹೋಯ್ತು ಅಂದರೆ ಇಷ್ಟೇ ತೊಗೋಬೇಕಾಗತ್ತೆ. ನಂತರ ಬ್ಯಾಕಲ್ಲಿ ನಾನು ತೊಗೊತಾ ಇದ್ದೀನಿ 4 ಇಂಚ್. ಇದು ಬ್ಯಾಕ್ ನೆಕ್ 4 ಇಂಚ್ ತೊಗೊಂಡಿದ್ದೀನಿ. ಫ್ರಂಟ್ ಡೀಪ್ ಬರುವಂಥದ್ದು ಎದೆ ಸುತ್ತಳತೆ ಸೇಮ್ 12, 12.5, 12 ಅಥವಾ 12.5. ಇದಕ್ಕೆ ನಾನು ತೊಗೊತಾ ಇದ್ದೀನಿ 7.5 ಇಂಚ್.
7.5 ಇಂಚ್ ಭುಜ ತೊಗೊತಾ ಇದ್ದೀನಿ. 7 ಇಂಚ್ ಹಾರ್ಮೋಲ್ ತೊಗೊತಾ ಇದ್ದೀನಿ. 7 ಇಂಚ್ ಆದರೆ ಸರಿ ಬರುತ್ತೆ. 4.5 ಇಂಚ್ ಕತ್ತಿನ ಅಗಲ, 4.5 ಇಂಚ್. ಯಾಕೆಂದರೆ ಫ್ರಂಟಲ್ಲಿ ಡೀಪ್ ಇರೋದ್ರಿಂದ ಇಷ್ಟು 4.5 ಸಾಕಾಗುತ್ತೆ. ಫ್ರಂಟ್ ನೆಕ್ ನೀವು 7 ತೊಗೋಬೋದು, 7.5 ಕೂಡ ತೊಗೋಬೋದು ಇಲ್ಲಿ. ನಂತರ ಬ್ಯಾಕ್ ನೆಕ್ 4 ತೊಗೊಂಡಿದ್ದೀನಿ ನಾನು. ಈ ಅಳತೆಗೆ, ಈ ಎದೆ ಸುತ್ತಳತೆಗೆ ಇದು ಅಳತೆ ಕರೆಕ್ಟಾಗಿ ಬರುತ್ತೆ. ನಂತರ ಸೇಮ್ ಕಾಲರ್ ನೆಕ್ 12 ಅಥವಾ 12.5. ಇದಕ್ಕೆ ನಾವು 8.5 8.25ವರೆಗೂ ತೊಗೋಬೋದು. ಶೋಲ್ಡರ್ 8.5 8.25 ಇಷ್ಟು ಕೂಡ ಇದಕ್ಕೆ ಶೋಲ್ಡರ್ ತೊಗೋಬೋದು ನಾವು. ಇದು 12 ಎದೆ ಸುತ್ತಳತೆ ಬಂತು ಅಂದರೆ, ಇದು ಹಾರ್ಮೋಲ್ ಬಂದು ನಾವು 7 ಅಥವಾ 7.5ವರೆಗೂ ತೊಗೋಬೋದು. ಏನು ಡಿಫ್ರೆನ್ಸ್ ಏನಷ್ಟು ಅನಿಸಲ್ಲ. ನೆಕ್ ಬಿಡ್ತು ಬಂದು ನಾನಿಲ್ಲಿ ಇದಕ್ಕೆ 4 ಇಂಚ್ ಕೊಡ್ತಾಯಿದ್ದೀನಿ. ಫ್ರಂಟಲ್ಲಿ ನೀವು ಹೇಳಿದ್ನಲ್ಲ ಹಾಗೆ 7.5 ತೊಗೋಬೋದು. ಕಾಲರ್ ಆಗಿರೋದ್ರಿಂದ ನಮಗೆ ಬ್ಯಾಕಲ್ಲಿ ಯಾವುದೇ ಡೀಪ್ ಇಲ್ಲದೆ ಇರೋ ಕಾರಣ 7.5 ಇಂಚ್ ತೊಗೋಬೋದು, ಕರೆಕ್ಟಾಗಿ ಕೊಡುತ್ತೆ. ಇಲ್ಲಾಂದರೆ 8 ಇಂಚ್ ಕೂಡ ನಾವು ಇಲ್ಲಿ ತೊಗೋಬೋದು ಇದನ್ನು ಫ್ರಂಟ್ ನೆಕ್ಕಲ್ಲಿ. ಬ್ಯಾಕಲ್ಲಿ 1 ಅಥವಾ ಇದಕ್ಕೊಂದು ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. 1.5 ಇಷ್ಟು ತೊಗೊಂಡ್ರು ಕೂಡ ಈ ಅಳತೆಗೆ ನಿಮಗೆ ಸರಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಮೆಜರ್ಮೆಂಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಲಾಸ್ಟ್ ಇದರಲ್ಲಿ ನಾನು ಮೆಜರ್ಮೆಂಟ್ ಚಾರ್ಟ್ ಕೊಡ್ತಾ ಇರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡ್ರೆಸ್ಸಿನ ಚಾರ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಸೈಜ್ XL, XXL, XXL, ಎಸ್ಸಿಂದ ಹಿಡಿದು 4XL ನಾನು ಮೆಜರ್ಮೆಂಟ್ ಚಾರ್ಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.